ಇವತ್ತಿನ ದಿವಸ ನಿಮಗ ಆ ಫಕೀರೇಶ್ವರನ ಬಗ್ಗೆ ಹೇಳೋದು ಅಂತಂದ್ರ ಅವ್ವಲಿಂಗವ್ವನ ಬಗ್ಗೆ ಹೇಳುವಂತಹದ್ದು ಒಂದು ಘಟನೆ. ಅವ್ವಲಿಂಗವ್ವನ ಮಕ್ಕಳನ್ನ ಫಕೀರೇಶ್ವರ ಏನು ಮಾಡಿದ ಅಂತ ಒಂದು ಒನೆಯಾಗಿ ಎಲ್ಲೇ ಹೇಳಿದೀವಿ ನಾವು. ಆದ್ರೆ ಇವತ್ತಿನ ದಿವಸ ಅವ್ವಲಿಂಗವ್ವನ ಒಂದು ಚರಿತ್ರೆಯನ್ನು ಹೇಳೋದು ಅಂತಂದ್ರ ಸ್ವಲ್ಪ ಅದರ ಹಿನ್ನಡೆಯಾಗಿ ನಿಮ್ಗ ಅದನ್ನು ಹೇಳ್ಕೊಂಡ್ಬಿಡ್ತೀನಿ. ಅರ್ಧ ಮಾಡಿದ್ದೆ ಮೊನ್ನೆ, ಅದನ್ನ ಇಲ್ಲಿ ಪೂರ್ತಿ ಮಾಡ್ತೀನಿ. ಒಬ್ಬ ಹೆಣ್ಣು ಮಗಳು ಆಕೆ ಸುರಪುರದಾಕಿ. ಸುರಪುರ ಶಹಾಪುರ ಅಂತ ಎಲ್ಲಿದಾವ ಗೊತ್ತೈತೀನಿ ಯಾರಿಗಾರ? ಎಲ್ಲಿದಾವು? ಇಲ್ಲಿಂದ ಕಲಬುರಗಿ ಶರಣಬಸಪ್ಪಗೆ ಹೋಗಬೇಕಾದ್ರ ಸುರಪುರ ಶಹಾಪುರ ಅಂತ ಬರ್ತಾವ. ಆ ಸುರಪುರದೊಳಗ ದೇಶಗತಿ ಮಣಿತನದ ಹೆಣ್ಮಗಳೀಕಿ ಯಾರು? ಲಿಂಗವ್ವ. ಆಕಿನ ಹೆಸರು ತಲೆಯಾಗಿಟ್ಕೊಳ್ರಿ, ಲಿಂಗವ್ವ. ಲಿಂಗವ್ವ ಸುರಪುರದ ಸಂಸ್ಥಾನಕ್ಕೆ ಫಕೀರೇಶ್ವರ ಹೋದಂತ ಸಂದರ್ಭದೊಳಗೆ, ಫಕೀರೇಶ್ವರ ಬಹಳ ದೊಡ್ಡ 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 ಸಂಸ್ಥಾನಗಳಿಗೆ ಪಾದ ಹಾಕಿದಾತ. ಗುಡಿಸಲಕ್ಕೂ ಪಾದ ಹಾಕಿದ. ಹೈದರಾಬಾದ್ ನಿಜಾಮ, ಮೈಸೂರು ಮಹಾರಾಜ, ಒಬ್ರು ಇಬ್ರು ಆದಿಲ್ ಶಾಹಿಗಳು, ಹಿಂಗ ಸುರಪುರದ ಅರಸರು ಎಲ್ಲೆಲ್ಲಿ ಮಹಾರಾಜರಿದಾರ ಅಲ್ಲಿ ಹೋಗಿ ತನ್ನ ಲೀಲೆಗಳನ್ನು ತೋರಿಸಿ ಅವರಿಗೆ ಆಶೀರ್ವಾದ ಮಾಡಿ ಬಂದಾತ. ಆತಗ ಎಲ್ಲರೂ ಆಶೀರ್ವಾದ ತಗೊಂಡವ್ರೆ. ಆದ್ರ ಆತನ ಶಾಪಕ್ಕೆ ಗುರಿಯಾದ ಅರಸ ಮನಿತನ ಯಾವುದಪ್ಪ ಅಂತಂದ್ರೆ ಸವಣೂರದ ನವಾಬರ ಮನಿತನ. ಸವಣೂರದ ನವಾಬರು ಫಕೀರೇಶ್ವರನನ್ನ ಮನೆಗೆ ಕರೆಸಿ ಪರೀಕ್ಷೆ ಮಾಡಿಬಿಟ್ರು. ಪರೀಕ್ಷೆ ಮಾಡಿದ ಪರಿಣಾಮಕ್ಕಾಗಿ ನಿನ್ನ ವಂಶ ನಿರ್ವಂಶ ಆಗ್ಲಿ, ಇಲ್ದಂಗಾಗಿ ಹೋಗ್ಬಿಡ್ಲಿ ಅನ್ನುವಂತ ಶಾಪವನ್ನ ಹಾಕಿದ. ಹಂಗಾಗಿ ಸವಣೂರದ ನವಾಬರ ಮನಿತನ ಎಲ್ಲದು ಏನು ಇಲ್ದಂಗಾಗಿ ಹೋಗ್ಬಿಡ್ತು. ಇಡೀ ಸವಣೂರ್ ದೈವ ಮಾತಾಡ್ತೈತಿ, ನಮ್ಮ ನವಾಬರ ಸಂಸ್ಥಾನ ಹಾಳಾಗಿದ್ದು ಫಕೀರೇಶ್ವರನ ಶಾಪದಿಂದ ಅಂತ ಹೇಳಿ. ರಾಜ ಮಹಾರಾಜರು ಆಶೀರ್ವಾದ ಪಡ್ಕೊಂಡ್ರು. ಪರೀಕ್ಷೆ ಮಾಡಕ್ ಹೋಗಿ ಸತ್ಯಾನಾಶನೂ ಕೂಡ ಆದ್ರು. ಈ ಸುರಪುರಕ್ಕೆ ಹೋದಂತ ಸಂದರ್ಭದೊಳಗ ಆಕೆ ಲಿಂಗವ್ವನೇ ಸ್ವತಃ ಕೈಯಾರೆ ಅಡಿಗೆ ಮಾಡಿ ಅವರಿಗೆ ನೀಡ್ತಾಳ, ಸೇವೆ ಮಾಡ್ತಾಳ. ಮುಂದೆ ಬಹಳ ವರ್ಷಗಳ ನಂತರದಲ್ಲಿ ಆ ಹೆಣ್ಮಗಳ ಗಂಡ ಆಕಸ್ಮಿಕ ಸತ್ತು ಹೋಗ್ಬಿಡ್ತಾನೆ. ಆಕಸ್ಮಿಕ ಸತ್ತು ಹೋದ ನಂತರದಲ್ಲಿ ಇನ್ನಿಬ್ರು ಅಣ್ಣ ತಮ್ಮಂದ್ರೆ ಏನಿರ್ತಾರಲ್ಲ, ಅವ್ರು ವಿಚಾರ ಮಾಡ್ತಾರ, ನಮ್ಮ ತಮ್ಮಂತೂ ಸತ್ತು ಹೋಗ್ಯಾನ, ಈಕಿಗೆ ಒಂದು ಪಾಲು ಕೊಡ್ಬೇಕಾಕೈತಿ, ನಾವು ಈಕಿನ ಎರಡು ಮಕ್ಕಳನ್ನು ತೆಗೆದು ಬಿಟ್ಟಿವಿ ಅಂತಂದ್ರ ಇಡೀ ಸಂಸ್ಥಾನದೊಳಗೆ ಎರಡ ಪಾಲಾಕೈತಿ, ನನಗೊಂದು ನಿನಗೊಂದು ಅಂತ ಸ್ವಲ್ಪ ಕೆಟ್ಟ ವಿಚಾರ ಮಾಡಿ ಆ ಮಕ್ಕಳನ್ನ, ಆ ಹೆಣ್ಮಗಳನ್ನ ಕೊಲ್ಲಬೇಕಂತ ತೀರ್ಮಾನ ಮಾಡ್ತಾರೆ. ಇಬ್ಬರನ್ನು ಮೂರು ಮಂದಿ ಕೊಲ್ಲಬೇಕಂದಾಗ ಈ ಕೆಟ್ಟ ವಿಚಾರ ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ಫಕೀರೇಶ್ವರನಿಗೆ ಗೊತ್ತಾಗ್ತದೆ. ಫಕೀರೇಶ್ವರ ಭೂತ ಭವಿಷ್ಯತ್ತು ವರ್ತಮಾನದೊಳಗೆ ಏನು ನಡೀತೈತಿ ಅನ್ನುವಂಥದ್ದನ್ನು ತಿಳ್ಕೊಂಡವನಾಗಿದ್ದ. ಫಕೀರೇಶ್ವರ ವಿಚಾರ ಮಾಡ್ತಾನ, ಯಾವ ಮನೆಯಲ್ಲಿ ನಾನು ಊಟ ಮಾಡಿ ಬಂದೀನೋ, ಯಾವ ಮನೆಯಲ್ಲಿ ಪೂಜೆಯನ್ನ ಮಾಡಿ ಬಂದೀನೋ, ಯಾವ ಮನೆಗೆ ಆಶೀರ್ವಾದವನ್ನ ಮಾಡಿ ಬಂದೇನೆ, ಆ ಮನೆಯೊಳಗ ದುರ್ಮರಣಕ್ಕೆ ಅವಕಾಶ ಕೊಡಬಾರದು ಅಂತ ವಿಚಾರ ಮಾಡಿಕೊಂಡು ಆ ಲಿಂಗವ್ವನ ಕನಸಿನಲ್ಲಿ ಹೋಗಿ, ಹೇ ಲಿಂಗವ್ವ, ಬೆಳಗ ಹರಿಯದೊಳಗ ನಿನ್ನ ಮಕ್ಕಳನ್ನ ಕರ್ಕೊಂಡು ನೀನು ಸುರಪುರದ ನಾಡನ್ನ ಬಿಟ್ಟು ಸಿರಹಟ್ಟಿ ನಾಡಿನ ಕಡೆಗೆ ಬಂದು ಬಿಡು ಅಂತ ಆಕಿನ ಕನಸಿನಾಗ ಹೋಗಿ ಹೇಳ್ತಾರ. ಬೇಕಾದಷ್ಟು ಕಷ್ಟ ಬರ್ಲಿ, ಇವತ್ತಿನ ಕಷ್ಟ ನಾಳೆ ಇರುವುದಿಲ್ಲ, ನಿಮ್ ತಲೆಯಾಗಿರ್ಲು. ಅದು ಯಾವಾಗ ಹೆಂಗ ಬದಲಾವಣೆ ಆಕೈತಿ ಮನುಷ್ಯ ಹೇಳಕ್ ಆಗುದಿಲ್ಲ. ಅದಕ್ಕೆ ಆತ್ಮಹತ್ಯೆ ಅಂತ ಮಹಾಪಾಪದ ಕೆಲಸಕ್ಕೆ ಯಾರೂ ಕೈ ಹಾಕಬಾರ್ದು, ಎಂದೂ ಕೈ ಹಾಕಬಾರ್ದು. ಆತ್ಮಹತ್ಯೆ ಮಾಡಿಕೊಳ್ಳುವುದು ಭೂಮಿ ಮೇಲಿನ ಅತಿ ಹೇಡಿತನಗಳಲ್ಲಿ ಮೊದಲನೇ ಹೇಡಿತನ ಅದು. ಅದಕ್ಕಾಗಿ ಇಷ್ಟು ವಿಶಾಲವಾದ ಭೂಮಿ ಒಳಗ ನಾ ನಿಮ್ಮನ್ನು ಕೇಳ್ತೀನಿ, ಒಂದು ಗುಬ್ಬಿ ಆತ್ಮಹತ್ಯೆ ಮಾಡ್ಕೊಂಡತೇನ್? ಯಾವ್ದರ ಅಡವಿ ಒಳಗಿನ ಪ್ರಾಣಿ ಆತ್ಮಹತ್ಯೆ ಮಾಡ್ಕೊಂಡತೇನ್? ಯಾವುದರ ಊರಾಗಿನ ಪ್ರಾಣಿಗಳು ಆತ್ಮಹತ್ಯೆ ಮಾಡ್ಕೊಂಡವೇನ್? ನೀವು ಸರಿಯಾಗಿ ಕಟ್ಟಲಾರ್ದಕ್ಕ ಹಗ್ಗ ಸಿಗಿಸಿಕೊಂಡು ಯಾವ ಎಮ್ಮೆ ಆಕಳ ನಿಮ್ ತಪ್ಪಿಗೆ ಸತ್ತಿರ್ತಾವ. ಆದ್ರ ಅವು ನಮಗ್ ಕಷ್ಟ ಬಂದತೆ ಅಂತ ಯಾವೂ ಸತ್ತಿಲ್ಲ. ಮನುಷ್ಯ ಎಷ್ಟು ಬುದ್ಧಿಗೆ ಹಿಡಿದಾನ, ಎಷ್ಟು ಹೇಡಿದಾನಂತಂದ್ರ ಆತ್ಮಹತ್ಯೆ ಮಾಡಿಕೊಂಡು ಸಾಯುವಂತ ನೀಚ ಕೆಲಸಕ್ಕೆ ಮನುಷ್ಯ ಹೋಗ್ತಾನ. ಎಂದೂ ಕೂಡ ಅದನ್ನ ಮಾಡ್ಕೋಬಾರ್ದು. ಅವ್ವಲಿಂಗವ್ವನಿಗೆ ಹೇಳ್ತಾನ ಫಕೀರೇಶ್ವರ, ಬದುಕಿದ್ರ ಭೂಮಿ ಮೇಲೆ ಬೇಕಾದಾಕೈತಿ, ನನ್ನ ಆಶೀರ್ವಾದ ಐತಿ, ನಿನ್ನ ಕೈಯಿಂದ ಒಂದು ತುತ್ತು ಹೊಟ್ಟ್ಯಾಗ ಹಣ್ಣು ಹೋಗೈತಿ, ನಿನಗೆ ದುಃಖ ಆಗಬಾರ್ದು ಅನ್ನೋದಕ್ಕೆ ನಾ ಹೇಳಕತ್ತೀನಿ, ಎದ್ದು ಬಾ. ಇದು ಕನಸಿರ್ಬೇಕಂತ ಆಕೆ ಹೊಳ್ಳಿ ಮಲ್ಕೊಂಡ್ಲು. ಮತ್ತೆ ಬಂದು ಕಪಾಳಕ್ಕೆ ಹೊಡೆದು ಎಬ್ಬಿಸಿದಂಗಾಯ್ತು. ಒಮ್ಮೆ ಹೇಳಿದ್ದು ನಿಂಗೆ ತಿಳಿತೈತಿ ಇಲ್ಲೋ? ಏಳು ಮೇಲೆ ಕನಸು ಅಂತೇಳಿ ತಿಳ್ಕೊಬೇಡ. ಏಳು ಮೇಲೆ ತಡ ಇಲ್ದ ಬೆಳಗ್ಗೆ ಹರಿಯದ್ರೊಳಗ ಹೊಕ್ಕಿ ನೀನು, ನಿನ್ನ ಎರಡು ಮಕ್ಕಳು ಹೊಕ್ಕಾವು, ಏಳು ಕಟ್ಕೊಂಡು ಎಲ್ಲಿಗೆ ಬರ್ಲಿ ಅಂದ್ಲಾಕಿ.
ನೀನು ಸಿರಹಟ್ಟಿ ಕಡೆಗೆ ಮಾಗಡಿ ಅಂತ ಐತಿ, ಅಲ್ಲಿಗೆ ಬಾ. ಆ ಮಾಗಡಿಗೆ ಬಂದ ನೆಲಸು, ನಿಂದು ಮಕ್ಕಳದು ನಿಂದು ನಾ ಜವಾಬ್ದಾರಿ ತಗೊಂತೀನಿ, ನಿಂಗೆ ಆಶೀರ್ವಾದ ಮಾಡ್ತೀನಿ. ಆಯ್ತು. ಬಂದ್ಲು. ಸೀದಾ ಸಿರಹಟ್ಟಿ ಮಠಕ್ಕೆ ಬಂದು ನಮಸ್ಕಾರ ಮಾಡಿ ಆಕೆಂತಾಳ, ಬಹಳ ವರ್ಷದ ಹಿಂದೆ ಭೇಟಿ ಆಗಿದ್ಲು, ಯಾತ್ರಾಕ್ ಹೊಂಟಾಗ ಹೆಂಗ ನೆನಪಿನಾಗ ಇಟ್ಕೊಳಕಾಗತ್ ಸಾಮಾನ್ಯರಿಗೆ. ನಾ ಯಾರು ಹೇಳ್ರಿ ನೋಡೋನು ಅಂದ್ಲಾಕಿ. ನಿನ್ನೆ ನಿನ್ನ ಕನಸಿನ್ಯಾಗ ಬಂದ ನಾ ಹೇಳಿದ್ನಲ್ಲ, ನೀನೇ ಅಲ್ಲಿ ಹೋಗಿರು, ನಿನ್ನ ಉದ್ಧಾರ ಮಾಡ್ತೀನಿ. ವಿಚಾರ ಮಾಡ್ರಿ, ಫಕೀರೇಶ್ವರ ಎಷ್ಟು ಲೀಲಾ ಪುರುಷ ಅಂದ್ರೆ, ಈ ದೇಶದ ಇತಿಹಾಸದಲ್ಲಿ ಯಾವನೂ ಕೂಡ ಮಾಡಲಾರದ ಕೆಲಸವನ್ನ ಮಾಡಿದ. ಮುಸ್ಲಿಂ ಮಹಾರಾಜನಾಗಿರ್ತಕ್ಕಂಥ ಅಂಕುಶ್ ಖಾನನಿಗೆ, ಲಕ್ಷ್ಮೇಶ್ವರದ ರಾಜ ಆಗಿದ್ದವ ಅಂಕುಶ್ ಖಾನ್ ಅವತ್ತಿನ ಕಾಲಕ್ಕೆ. ಆ ಅಂಕುಶ್ ಖಾನನಿಗೆ ಲಿಂಗಾಯತ ಪಂಚಮ ಸಾಲಿ ಹುಡುಗನನ್ನ ಒಯ್ದು ಮಹಾರಾಜನನ್ನಾಗಿ ಉತ್ತರಾಧಿಕಾರಿ ಮಾಡ್ತಾನ. ಮುಸ್ಲಿಂ ರಾಜನಿಗೆ ಲಿಂಗಾಯತ ರಾಜನನ್ನ ಉತ್ತರಾಧಿಕಾರಿ ಮಾಡಿದ ಕೀರ್ತಿ ಫಕೀರೇಶ್ವರನಿಗೆ ಸಲ್ತದೆ, ಯಾವನಿಗೂ ಸಾಧ್ಯ ಇಲ್ಲ. ಇದು ಅಷ್ಟು ದೊಡ್ಡ ಯೋಗಿ ಆತ. ಅಂಕುಶ್ ಖಾನನಿಗೆ ಉತ್ತರಾಧಿಕಾರಿ ಆದ ಯಾರು? ಸೋಮನಗೌಡ. ಸೋಮನಗೌಡ ಖಾನ್ ಅಂತೇಳಿ ಆತಗೆ ಹೆಸರಾಯ್ತು. ಇನ್ನೊಬ್ಬ ಹುಡುಗನನ್ನ ಗದಿಗೆ ನಿಚ್ಚೆ ಕಡೆ ಕದಡಿ ಅಂತ ಐತಿ, ಕದಡಿ ಒಳಗ ಗೌಡಿಕಿ ಸಂಸ್ಥಾನಕ್ಕೆ ಒಬ್ಬವನ್ ಬೇಕಾಗಿತ್ತು. ಆ ಗೌಡಿಕೆ ಮಣಿತನಕ್ಕೆ ಮಕ್ಕಳಿದ್ದಿಲ್ಲ. ಯಾರನ್ನ ಮಾಡಬೇಕು ಗೌಡಿಕೆ ಮಣಿತನಕ್ಕೆ ಉತ್ತರಾಧಿಕಾರಿ ಅಂತಂದಾಗ ಇನ್ನೊಬ್ಬ ಮಗ ಭೀಮನಗೌಡನನ್ನ ಮಾಡಬೇಕು ಅಂತ ತೀರ್ಮಾನ ಆಯ್ತು. ಫಕೀರೇಶ್ವರನ ಹೋಗಿ ಒಬ್ಬ ಮಗನನ್ನ ಕದಡಿ ಸಂಸ್ಥಾನಕ್ಕ, ಇನ್ನೊಬ್ಬ ಮಗನನ್ನ ಅಂಕುಶ್ ಖಾನನ ಸಂಸ್ಥಾನಕ್ಕ. ಇಬ್ಬರೂ ಮಕ್ಕಳು ರಾಜರಾಗಿಬಿಟ್ರು. ನಾನು ಅರಮನೆಯನ್ನ ಬಿಟ್ಟು ಹೆಣ್ಣಾಗಿದ್ರು ಕೂಡ ನನ್ನ ಮಕ್ಕಳು ರಾಜರಾದ್ರಲ್ಲ ಅಂತೇಳಿ ತಿಳ್ಕೊಂಡು ಬಹಳ ಖುಷಿ ಆಯ್ತು. ಸಂಪತ್ತು ಬಂದೈತಿ, ತಾನಾಗಲಿ ಬಂದೈತಿ ಅಂದ ಮೇಲೆ ನಾನು ಒಳ್ಳೆ ಕೆಲಸ ಮಾಡ್ಬೇಕಂತ ಆಕಿನ ತಲೆಯಾಗ ಬಂತು. ಯಾರ ತಲೆಯಾಗ? ಯಾರಕಿ? ಲಿಂಗವ್ವ. ಆಕಿನ ಹೆಸರು ನೆನಪಿನಾಗಿರ್ಲಿ, ಲಿಂಗವ್ವ. ಆಕಿನ ಹೆಸರು ಲಿಂಗವ್ವ. ಲಿಂಗವ್ವನ ತಲೆಯಾಗ ಬಂತು. ಅಜ್ಜನ ಆಶೀರ್ವಾದದಿಂದ ಇಷ್ಟೆಲ್ಲ ಆಗೈತಂದ ಮೇಲೆ ಗಳಿಸಿಟ್ಟು ಸಾಯೋದೇನು, ಆ ಮಗನೂ ಕೊಡ್ತಾನ ಈ ಮಗನೂ ಕೊಡ್ತಾನಂತೇಳಿ ದಾನ ಧರ್ಮಾದಿಗಳನ್ನ ಮಾಡಕ್ ಹತ್ತಿದ್ಲು. ಎಷ್ಟರ ಮೆಟ್ಟಿಗೆ ದಾನ ಮಾಡಿದ್ಲಂದ್ರೆ, ನಮ್ಮ ಹಳ್ಳಿ ಒಳಗೆ ಯಾರ ಗೌಡ್ರು, ಕುಲಕರ್ಣಿಯರು, ಶಾನುಭೋಗರು ಇಂಥವ್ರು ದೊಡ್ಡ ಮಣಿತನದವರು ಏನಾರ ಕೊಡಾಕ್ ಹತ್ತಿದ ಕೂಡಲೇ ಬಡವರೆಲ್ಲ ಏನಂತಿದ್ರು? ಯಾರು ಕೊಟ್ರು ಅಂತ ಕೇಳಿದ್ರ ಅವ್ವಾರು ಅಂತಿದ್ರಲ್ಲ. ಈಗ ಅನ್ನೋದಿಲ್ಲ, ಅವ್ವಾರು ಕೊಟ್ರು ಅವ್ವಾರು ಕೊಟ್ರು ಅವ್ವಾರು ಹೆಸರು ಅಂತಿದ್ದಿಲ್ಲ. ಇವ್ರು ಬರೀ ಅವು ಕೊಟ್ಲು ಅಂತ ಅಂತಿದ್ರು. ಆ ಸಂಸ್ಕೃತಿ ನಮ್ಮಲ್ಲಿ ಇತ್ತು. ಹಂಗ ಆ ಹೆಣ್ಮಗಳಿಗೆ ಎಲ್ಲರೂ ಏನ್ ಮಾಡಿದ್ರಂದ್ರ ದಾನ ಧರ್ಮಾದಿಗಳನ್ನ ಸಹಾಯವನ್ನ ಮಾಡ್ತಾ ಇರೋದ್ರಿಂದ ಅವ್ವ ಅವ್ವ ಲಿಂಗವ್ವ 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 ಅವು ಲಿಂಗವ್ವ ಅವು ಲಿಂಗವ್ವ ಅನ್ನಕತ್ತಿದ್ರು. ಆಕಿಗೆ ಬಹಳ ದೊಡ್ಡ ಕೀರ್ತಿ ಬಂತು. ಎಲ್ಲರೂ ಹೊಗಳಾಕ್ ಹತ್ತಿದ್ರು. ಆ ರೀತಿ ಹೊಗಳ್ತಾ ಇರ್ಬೇಕಾದ್ರೆ ಪುಣ್ಯಾತ್ಮರೇ ವಿಚಾರ ಮಾಡ್ರಿ, ಆಕಿನ ತಲೆಯಾಗ ಒಂದು ಕೆಟ್ಟ ವಿಚಾರ ಬಂತು. ಒಳ್ಳೇದಾದ್ಮೇಲೆ ಕೆಲವು ಸಾರಿ ಕೆಟ್ಟ ವಿಚಾರ ಬರೋದು ಸಹಜನೇ, ಬರಬಾರ್ದು. ಒಂದು ಸಾರಿ ಮನುಷ್ಯನಿಗೆ ಒಳ್ಳೇದಾದ ಮೇಲೆ ಕೆಟ್ಟದ್ದು ವಿಚಾರ ಎಂದೂ ಕೂಡ ಬರಬಾರ್ದು. ಆ ಅವ್ವ ಲಿಂಗವನ ತಲೆಯಾಗಿ ಏನು ಬಂತು ಅಂತಂದ್ರ, ಫಕೀರೇಶ್ವರನ ಗದ್ದಿಗೆ ಎಲ್ಲಿ ಆಕೈತಲ್ಲ ಅದ್ರ ಎದುರಿಗೇನೆ ನನ್ನ ಗದ್ದಿಗೆನೂ ಆಗ್ಬೇಕು ಬಂತಾಕಿನ ತಲೆಯಾಗ. ಅದ್ರ ಎದುರಿಗೆ ನನ್ನ ಗದ್ದಿಗೆ ಆಗ್ಬೇಕು. ಬಂದು ಫಕೀರೇಶ್ವರನಿಗೆ ಬೇಡ್ಕೊಂತಾಳ, ನಿನ್ನ ಗದ್ದಿಗೆ ಎದುರಿಗೆ ನನ್ನ ಗದ್ದಿಗೆ ಆಗ್ಬೇಕಪ್ಪ, ನಾನು ಗದ್ದಿಗೆ ಕಟ್ಟಡ ಮಾಡಿಸ್ತೀನಿ ಅಂದ್ಲು. ಬೇಡ ಅಂದ್ರವ್ರು. ಬೇಡ, ಅವೆಲ್ಲ ಗದ್ದಿಗೆ ನಮ್ಮಂತ ಯೋಗಿಗಳಿಗೆ ಮಾತ್ರ ಮೀಸಲ. ನೀ ಗದ್ದಿಗೆ ಯೋಗ್ಯ ಅಲ್ಲ. ಇರಬಹುದು ನಿನ್ನ ಮಕ್ಕಳು ರಾಜರು, ಇರಬಹುದು ನೀನು ರಾಜಮನಿತನದ ಸೊಸಿ, ಆದ್ರ ನೀ ಗದ್ದಿಗೆ ಯೋಗ್ಯ ಅಲ್ಲ, ಗದ್ದಿಗೆ ಮಾಡಿಸೋದು ಬೇಡ ಅಂತ ಹೇಳಿದ್ರು. ಬೇಡ ಅಂತ ಅವರು, ನಾ ಗದ್ದಿಗೆ ಕಟ್ಟಿಸಿಕೊಳ್ಳೋಕೆ ಅಂತ ಆಕಿ, ಕಟ್ಟಿಸಿಕೊ ನಿನ್ನಿಚ್ಛ, ನಾ ಬೇಡ ಅಂತ ಹೇಳ್ತೀನಿ ಅಷ್ಟೇ, ಕಟ್ಟಿಸಿಕೊಳ್ಳೋದಾದ್ರೆ ಕಟ್ಟಿಸಿಕೊ ಅಂತಂದ್ರೆ ಆಕಿ ಗದ್ದಿಗೆ ಕಟ್ಟಡವನ್ನ ಮಾಡಾಕತ್ತಿದ್ಲು. ತನ್ನ ಸಮಾಧಿಯನ್ನ ತಾನೇ ಕಟ್ಕೊಳಕತ್ತಿದ್ಲು. ಕೆಟ್ಟ ಪರಿಸ್ಥಿತಿ, ಕೆಟ್ಟ ವಿಚಾರಗಳು ಮನುಷ್ಯನಿಗೆ ಬಂದ್ರೆ ತನ್ನ ಸಮಾಧಿ ತಾನ ತೋಡಾಕತ್ತೇನಂತ ಅರ್ಥ. ನೆನಪಿನಾಗ ಇಟ್ಕೋರಿ, ಬಹಳ ಒಳ್ಳೇದಾದಾಗ ಕೆಟ್ಟ ವಿಚಾರ ಬಂದಾವಂದ್ರೆ ನಮ್ಮ ಸಮಾಧಿ ನಾವು ತೋಡಾಕತ್ತೀವಂತ ಅರ್ಥ. ಗಮನಿಸ್ಬೇಕು. ನಿನ್ನ ಸಮಾಧಿಯನ್ನ ನೀ ತೋಡ್ಕೋತಿ ಅಂದ್ರೆ ನಾ ಬ್ಯಾಡ ಅನ್ನಂಗಿಲ್ಲ. ಆದ್ರೆ ನೀ ಸಮಾಧಿ ತೋಡ್ಬೇಡ ಅಂತ ಒಂದು ಮಾತು ಹೇಳಿದ್ರು ಕೂಡ ಸಮಾಧಿ ಮಾಡಿಸೇ ಬಿಟ್ಲು, ಕಟ್ಟಡ ಮಾಡಿಸಿದ್ಲು. ಎಷ್ಟು ದೊಡ್ಡ ಕಟ್ಟಡ ಮಾಡಿಸಿದ್ಲು ಅಂತಂದ್ರ ಈಗೂ ನಿಮಗ್ ನೋಡಾಕ್ ಸಿಗ್ತೈತೆ. ಅದು ಶಿರಹಟ್ಟಿ ಒಳಗ ಬಹಳ ಕಿಮ್ಮತ್ತಿನ ಕಟ್ಟಡ ಅದು. ಏನು ಕಲ್ಲಿನ ಕಂಬಗಳು, ಏನು ಕಲ್ಲಿನ ತೊಲಿ, ಎಂತೆಂತ ಕಂಬ. ಬಹಳ ದೊಡ್ಡ ಕಟ್ಟಡವನ್ನ ಆಕಿ ಕಟ್ಟಿಸಿಬಿಟ್ಲು. ಯಾವಾಗ ಕಟ್ಟಡ ಪೂರ್ತಿ ಆತೋ ಮತ್ತೊಮ್ಮೆ ಬಂದ್ಲು ಫಕೀರೇಶ್ವರನ ಹತ್ರ, ನಂದಾಗ್ಲೇ ಸಮಾಧಿ ಕಟ್ಟಡ ಪೂರ್ತಿ ತಯಾರಾಗಿದೆ, ನೋಡುವಂಗಾಗಿದೆ. ಬಹುಸಂಖ್ಯಾತ ಶಿಲ್ಪಿಗಳು ಆ ಕಟ್ಟಡವನ್ನ ಕಟ್ಟ್ಯಾರ, ಬಹಳ ಕಿಮ್ಮತ್ತಿನ ಕಟ್ಟಡ ಅಂತ ಬಂದ್ಲು. ಅವ್ರು ಹೇಳ್ತಾರ,
ಬ್ಯಾಡನ್ನು ಕಲೆ ಯಾವಾಗ ಕಟ್ಟಡ ಕಟ್ಸಿ ಅಂತಂದ ಮೇಲೆ ನಿನ್ನ ಸಮಾಧಿನೂ ಅಲ್ಲಿ ಆಗಬಾರ್ದು, ನಿನ್ನ ಹೆಣ ಎಲ್ಲೈತೆ ಅಂತ ಪತ್ತೆ ಆಗಬಾರ್ದು. ಶಾಪ ಹಾಕಿದ್ರು. ಯಾರಿಗೆ ವರ ಕೊಟ್ಟಿದ್ರು ಅವ್ರಿಗೇನೆ ಶಾಪ ಹಾಕ್ತಾರ, ನಿನ್ನ ಹೆಣ ಎಲ್ಲೈತೆ ಅನ್ನೋದು ಪತ್ತೆ ಆಗಬಾರ್ದು, ನಿನ್ನ ಸಮಾಧಿ ಅಲ್ಲಿ ಆಗಬಾರ್ದು, ಹೋಗು ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರು. ಅಷ್ಟೇ ಅಲ್ಲ, ನಿಂತ್ಕೋ, ನಿನ್ನ ಸಮಾಧಿ ಅಂತೂ ಅಲ್ಲಿ ಆಗುದಿಲ್ಲ, ನಿನ್ನ ಹೆಣ ಎಲ್ಲೈತೆ ಅಂತ ಪತ್ತೆನೂ ಆಗುದಿಲ್ಲ. ಆ ಕಟ್ಟಡದೊಳಗೆ ಯಾವನಾದ್ರೂ ದೀಪ ಹಚ್ಚಿದ್ರೆ ಅವನ ಮನೆ ದೀಪ ಇರ್ಲಿ, ಅದು ಕಸ ಹೊಡೆದು ಬಿಟ್ರೆ ಅವ್ರ ಮನಿತನನ ಕಸ ಹೊಡಿಲಿ ಅನ್ನುವಂತ ಶಾಪವನ್ನ ಫಕೀರೇಶ್ವರ ಹಾಕಿದ. ಆಕಿಗೆ 2, ಸಮಾಜಕ್ಕೆ 2. ನಿನ್ನ ಹೆಣ ಎಲ್ಲೈತೆ ಅಂತ ಗೊತ್ತಾಗಬಾರ್ದು, ನಿನ್ನ ಹೆಣ ಎಲ್ಲೈತೆ ಅಂತ ಗೊತ್ತಾಗಬಾರ್ದು, ನಿನ್ನ ಸಮಾಧಿ ಅಲ್ಲಿ ಆಗಬಾರ್ದು. ಆಕಿಗೆ 2. ಮುಂದೆ ಆ ಕಟ್ಟಡದೊಳಗೆ ಯಾವನಾದ್ರೂ ದೀಪ ಹಚ್ಚಿದ್ರೆ ಅವನ ಮನೆ ದೀಪ ಆರ್ಬೇಕು, ಆ ಕಟ್ಟಡದೊಳಗೆ ಕಸ ಹೊಡೆದ್ರೆ ಅವ್ರ ಮನೆ ಕಸ ಹೊಡಿಬೇಕು ಅಂತ ಒಂದು ಮಾತನ್ನ ಹೇಳಿದ್ರೆ 450 ವರ್ಷ ಆತ ಆ ಕಟ್ಟಡವನ್ನ ಕಟ್ಟಿ. ಆಕಿನ ಹೆಣ ಎಲ್ಲೈತೆ ಅಂತನೂ ಗೊತ್ತಾಗ್ಲಿಲ್ಲ, ಅಲ್ಲಿ ಸಮಾಧಿನೂ ಆಗ್ಲಿಲ್ಲ. ಇವತ್ತಿನ ತನಕ ಆ ಕಟ್ಟಡದೊಳಗೆ ಯಾರೂ ಶಿರಹಟ್ಟಿ ಒಳಗೆ ದೀಪ ಹಚ್ಚುವ ಕೆಲಸವನ್ನ ಮಾಡಿಲ್ಲ. ಇದು ನಿಮ್ ತಲೆಯಾಗಿರ್ಕೊಲ್ಲಿ. ಫಕೀರೇಶ್ವರ ವರಾನು ಕೊಡಬಲ್ಲ, ಶಾಪವನ್ನು ಕೂಡ ಕೊಡಬಲ್ಲ ಅಂತಕ್ಕಂತಹದ್ದನ್ನು ನಾವು ಗಮನಿಸ್ಬೇಕು. ಆ ಶಿರಹಟ್ಟಿ ಮಠಕ್ಕೆಲ್ಲರೂ ಅಂತಾರೆ, ಶಾಪ ಕೊಡುವ ಮಠನೂ ಹೌದು, ವರ ಕೊಡುವ ಮಠನೂ ಹೌದು, ನಡ್ಕೊಂಡೆ ಪಡ್ಕೊಂಡೆ.